Hi, hello friends, welcome to my channel. Please support my channel, like, share and comment. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋದಲ್ಲಿ ನೀವು ಚಿತ್ರಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ತಿಳ್ಕೊತೀರಾ. ಇದು ಈ ಕಾಳನ್ನ ನಾನು 4 to 5 hours ನೆನೆಸಿಟ್ಕೊಂಡು ಚಿತ್ಕೊಂಡು ಒಂದೆರಡು ಸತಿ ತೊಳೆದಿಟ್ಕೊಂಡಿದ್ದೆ. ಅದಾದಮೇಲೆ ಒಂದು ಜಾರ್ಗೆ ಕಾಯಿ ತುರಿ ಹಾಕ್ಕೊಳ್ಬೇಕು, ಕಾಯಿ ತುರಿ, ಹುರಿಗಡಲೆ, ಅದಾದಮೇಲೆ ಚಕ್ಕೆ, ಲವಂಗ, ಓಂಕಾಳು, ಏಲಕ್ಕಿ, ಗೋಡಂಬಿ ಹಾಗೆ ಸ್ಟಾರ್ ಹೂವು ಹಾಕ್ಕೋಬೇಕು. ಆಫ್ಟರ್ವರ್ಡ್ಸ್ ಒಂದು ಬೆಳ್ಳುಳ್ಳಿ ಹಾಕ್ಕೋಬೇಕು. ಅದಾದಮೇಲೆ 1-2 ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಅದಾದಮೇಲೆ ಒಂದು ಈರುಳ್ಳಿನ ದಪ್ಪಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಟೊಮ್ಯಾಟೊ, ಅದನ್ನು ಕೂಡ ದಪ್ಪ ಕಟ್ ಮಾಡ್ಕೊಂಡು ಹಾಕೋಬೇಕು. ಆಮೇಲೆ ವಾಯ್ಸ್ ಕೊಡೋದು ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ರುಬ್ಕೊಬೇಕು. ಚೆನ್ನಾಗಿ ಡ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಅದು ಈ ಥರ ನುಣ್ಣಗಾಗಬೇಕು, ಸಾಫ್ಟಾಗಿರಬೇಕು. ಮುಟ್ಟು ನೋಡಿದ್ರೆ ಆ ಥರ ಇದು ಮಾಡ್ಕೊಬೇಕು, ರುಬ್ಕೋಬೇಕು. ಅದಾದಮೇಲೆ ನಾನು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ನಾನು ಯೂಸ್ ಮಾಡ್ತಾ ಇರೋದು ಸನ್ಫ್ಲವರ್ ಆಯಿಲ್. ಅದಾದಮೇಲೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಅದನ್ನು ಫ್ರೈ ಮಾಡ್ತಾ ಇರಬೇಕು. ಸ್ವಲ್ಪ ಅದು ಚೆನ್ನಾಗಿ ಬ್ರೌನ್ ಕಲರ್ ಆಗಬೇಕು, ಆ ಥರ ಫ್ರೈ ಮಾಡ್ಕೋಬೇಕು. ಒಂದು 2 to 3 hours 3 minutes ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ನಾವೇನು ಚಿತ್ರಕ್ಕಿಟ್ಕೊಂಡಿದ್ವಲ್ಲ ಕಾಳು, ಅದನ್ನು ಹಾಕ್ಕೋಬೇಕು. ಚೆನ್ನಾಗಿ ಸೋಸ್ ಹಾಕ್ಕೊಳ್ಳಿ, ಅದು ಆರಿಬಿಡುತ್ತೆ, ಹುಷಾರು. ಈ ಕಾಳನ್ನ ಕೂಡ ಈರುಳ್ಳಿ ಒಳಗಡೆ ಹಾಕಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 5 to 10 minutes ಫ್ರೈ ಮಾಡಾದಮೇಲೆ, ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ಏನು ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ, ಅದನ್ನು ಹಾಕ್ಕೊಳ್ಬೇಕು. ನೀರನ್ನ ಹುಷಾರಾಗಿ ನೋಡಿ ಹಾಕ್ಕೊಳ್ಳಿ. ಆಮೇಲೆ ನಾನು ಒಂದು ಕುಕ್ಕರಲ್ಲಿ ಬದನೆಕಾಯಿ, ಆಲೂಗಡ್ಡೆ, ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರಲ್ಲಿ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡಬೇಕು ಅದರೊಳಗಡೆ. ಇವಾಗ ಆ ನೀರನ್ನ ಸಮೇತ ಹಾಕಿ ಚೆನ್ನಾಗಿರುತ್ತೆ, ಏನಾಗಿಲ್ಲ. ಅದನ್ನು ಬಗ್ಸ್ಲಿಲ್ಲ, ಅದ ಮಸಾಲೆ ನೀರ ಬಗ್ಸ್ಬಿಡೋದು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಈ ಥರ ನಿಮಗೆ ಎಷ್ಟು ಬೇಕು ಅಷ್ಟು ಇದಾಗಿಟ್ಕೊಂಡ್ರೆ ಸಾಕು. ಇಲ್ಲಿ ನೋಡಿ ಏನೇನು ಹಾಕ್ಕೋಬೇಕು ಅಂತ ಇದರಲ್ಲಿದೆ. ಅದು ಫಸ್ಟು ಒಂದು ಆಲೂಗೆಡ್ಡೆ, ಆಮೇಲೆ ಬದನೆಕಾಯಿ, ಸ್ವಲ್ಪ ನೀರು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 1-2 ವಿಸಲ್ಸ್ ಕೂಗಿಸ್ಕೊಂಡು ಅದರೊಳಗಡೆ ಆ್ಯಡ್ ಮಾಡಿರೋದು. ಆದಮೇಲೆ ನೋಡಿ, ಇದು ಚೆನ್ನಾಗಿ ಬೇಯಬೇಕು. ಕಾಳು ಒಂದು ಅರ್ಧ ಗಂಟೆ ಆದರೂ ಬೇಯಕ್ಕೆ ಬಿಡಬೇಕು. ಅದನ್ನು ನೀವು ಚಿತ್ರಕ್ಕೆ ನೋಡಬೇಕು, ಅದೇನು ಬೆಂದಿದೆಯಾ ಅಂತ. ಈ ಥರ ಚಿತ್ರಕ್ಕೆ ನೋಡಿದಾಗ ಬೆಂದಿದ್ದರೆ ಲಾಸ್ಟಲ್ಲಿ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು. ಅದು ಚೆನ್ನಾಗಿ ಬೆಂದಾದ್ಮೇಲೆ ಹಾಕಬೇಕು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ. ನೋಡಿದ್ರಲ್ಲ ಫ್ರೆಂಡ್ಸ್,
ಈ ಥರ ಈಸಿಯಾಗಿ ಚಿತ್ರಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. See you in the next channel.